ಜೈ ಗುರುದೇವ್, ನಮಸ್ತೆ. ವೆಲ್ಕಮ್ ಟು ಅರ್ಚನಾ ರಂಜನ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ, ಲೈಕ್, ಕಮೆಂಟ್, ಶೇರ್ ಮಾಡಿದ ಎಲ್ಲ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಈ ವಾರದ ಸ್ಟೋರಿ ಟೈಮ್ಗೆ ನಾನು ಆಯ್ಕೆ ಮಾಡಿಕೊಂಡಂಥ ಕತೆ ಬುದ್ಧನಾಗುವುದು ಹೇಗೆ ಅನ್ನುವಂಥದ್ದು. ಸೊ ಇದೇನು ಹೊಸ ಕತೆ ಅಂತ ಹೇಳಿದರೆ, ಇದು ಬೌದ್ಧ ಭಿಕ್ಷುಗಳ ಒಂದು ಆಶ್ರಮದಲ್ಲಿ ನಡೆದಂಥ ಕತೆ. ಅಲ್ಲಿದ್ದಂಥ ಬೌದ್ಧ ಸನ್ಯಾಸಿ ತನ್ನ ಶಿಷ್ಯಂದಿರು ಮತ್ತು ತನ್ನ ಹಿಂಬಾಲಕರಿಗೆ ಅನೇಕ ಪ್ರಯೋಗಗಳನ್ನು ಮಾಡುವುದರ ಮುಖಾಂತರ ಅವರಿಗೆ ಜೀವನದ ಪಾಠಗಳನ್ನು ಹೇಳಿಕೊಡ್ತಾ ಇದ್ದರು. ಸೊ ಅಂತಹ ಒಂದು ಕಥೆಯನ್ನು ನೋಡೋಣ. ನಾವು ಯಾವಾಗಲೂ ಕೂಡ ಕೆಲವೊಂದನ್ನು ಪಡಿಲಿಕ್ಕೆ ಅಥವಾ ಜೀವನದಲ್ಲಿ ಬುದ್ಧನಾಗುವುದು ಅಂತ ಹೇಳಿದರೆ ಏನು, ಸೊ ಸ್ಥಿರತೆಯನ್ನು, ಶಾಂತಿಯನ್ನು ಫಾಲೋ ಮಾಡುವಂಥದ್ದು, ತಾಳ್ಮೆಯನ್ನು ಕಲಿಯುವಂಥದ್ದು, ಸನ್ಯಾಸ ಜೀವನವನ್ನು ನಡೆಸುವಂಥದ್ದು, ಹೀಗೆ ಅನೇಕ ಒಂದು ಸಂಸ್ಕಾರಗಳನ್ನು ಅಲ್ಲಿ ಫಾಲೋ ಮಾಡ್ತಾರೆ. ಸೊ ಬೌದ್ಧ ಧರ್ಮವನ್ನು ಫಾಲೋ ಮಾಡೋದ್ರಲ್ಲಿ ಅದೆಲ್ಲದಕ್ಕಿಂತ ಹೆಚ್ಚಿನಂಥದ್ದು ಅಹಿಂಸೆ ಮತ್ತು ಶಾಂತಿಯ ಒಂದು ದೂತ ಅಂತ ಹೇಳ್ಬೋದು ಬುದ್ಧ ಅಲ್ವಾ. ಆ ಒಂದು ಬುದ್ಧನ ಆಶ್ರಮದಲ್ಲಿ ಒಬ್ಬ ತರುಣ ಸನ್ಯಾಸಿ ಇರ್ತಾನೆ. ಅವನು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪೂಜಾ ವಿಧಾನಗಳನ್ನು ಮಾಡುವುದರಲ್ಲೇ ಬ್ಯುಸಿಯಾಗಿರ್ತಾನೆ. ಸೊ ಗುರುಗಳು ಯಾವಾಗಲೂ ಎಲ್ಲ ಶಿಷ್ಯಂದಿರನ್ನು ನೋಡ್ತಾ ಇರ್ತಾರೆ. ಅವರು ಏನು ಮಾಡ್ತಾ ಇದ್ದಾರೆ, ಅವರ ಅಭ್ಯಾಸಗಳೇನು, ಅವರ ಮನಸ್ಥಿತಿ ಏನು ಅಂತ ಹೇಳಿ. ಸೊ ಅವರೆಲ್ಲರ ಮನಸ್ಥಿತಿಗೆ ಅನುಗುಣವಾಗಿ ಹಲವು ಪ್ರಯೋಗಗಳನ್ನು ಮಾಡುವುದು ಮತ್ತು ನಿದರ್ಶನಗಳನ್ನು ಕೊಟ್ಟು ಅವರ ಮನಸ್ಥಿತಿಯನ್ನು ಬದಲಾಯಿಸುವುದರಲ್ಲಿ ಆ ಗುರು ತುಂಬ ನಿಪುಣರಾಗಿರ್ತಾರೆ. ಸೊ ಈ ತರುಣನ ಒಂದು ಚಟುವಟಿಕೆಗಳು ಅವರಿಗೆ ತುಂಬ ವಿಶೇಷವಾಗಿ ತೋರ್ತಾ ಇರುತ್ತೆ. ಯಾವಾಗ ನೋಡಿದರೂ ಪೂಜೆ ಕಾರ್ಯದಲ್ಲೇ ಅವರು ಬ್ಯುಸಿಯಾಗಿರೋದನ್ನು ಗಮನಿಸಿ ಶಿಷ್ಯನನ್ನು ಕರೆದು ಕೇಳ್ತಾರೆ ಗುರುಗಳು, ಏನು ಮಾಡ್ತಾ ಇದ್ದೀಯಾ ಅಂತ ಹೇಳಿ. ಗುರುಗಳೇ, ನಾನು ಪೂಜೆ ಮಾಡ್ತಾ ಇದ್ದೇನೆ. ಅದು ಗೊತ್ತಾಯಿತು, ಆದರೆ ಯಾವಾಗಲೂ ಅದನ್ನೇ ಮಾಡ್ತಾ ಇರ್ತೀಯಲ್ಲ, ಅದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ ಅವನು ಅತ್ಯಂತ ಗಂಭೀರನಾಗಿ ಗುರುಗಳಿಗೆ ಉತ್ತರವನ್ನು ಕೊಡ್ತಾನೆ. ನಾನು ಬುದ್ಧನಾಗಬೇಕು, ಹಾಗಾಗಿ ನಾನು ಪೂಜೆ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಬಂದಿರುವ ಉದ್ದೇಶನೇ ಅದೇ ಅಲ್ವಾ ಗುರುಗಳೇ ಅಂತ ಹೇಳ್ತಾನೆ. ಓಕೆ, ಶಿಷ್ಯನ ಮಾತನ್ನು ಕೇಳಿದ ಗುರುಗಳು ಮುಗುಳ್ನಕ್ಕು ಸುಮ್ಮನಾಗ್ತಾರೆ. ಮಾರನೇ ದಿನ ಬೆಳಗ್ಗೆ ಗುರುಗಳು ಒಂದು ಇಟ್ಟಿಗೆಯ ತುಂಡನ್ನು ತೆಗೆದುಕೊಂಡು ಬಂದು ಆಶ್ರಮದ ಎದುರು ಕೂತ್ಕೊಂಡು ಅದನ್ನು ಜೋರಾಗಿ ಉಜ್ಜಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗುರುಗಳ ಈ ಒಂದು ಚಟುವಟಿಕೆಯನ್ನು ಗಮನಿಸಿದ ಎಲ್ಲ ಭಕ್ತರು ಮತ್ತು ಅವರ ಶಿಷ್ಯಂದಿರಿಗೆ ಆಶ್ಚರ್ಯ ಆಗುತ್ತೆ. ಆದರೆ ಗುರುಗಳ ಅಂತರ್ಯದ ಬಗ್ಗೆ ಗೊತ್ತಿದ್ದಂಥವರು, ಅವರು ಯಾವುದೋ ಒಂದು ಪಾಠವನ್ನು ಅರ್ಥ ಮಾಡಿಸುವ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿರುವಂಥವರು ಅದನ್ನು ನೋಡಿ ಸುಮ್ಮನಾಗ್ತಾರೆ, ಯಾರು ಪ್ರಶ್ನೆ ಮಾಡೋದಿಲ್ಲ. ತುಂಬ ಉಜ್ಜುತ್ತಾ ಇರುವಾಗ ಆ ಒಂದು ಏನು ಸನ್ಯಾಸಿ ಇರ್ತಾರೆ, ಸೊ ಯಾವಾಗಲೂ ಕೂಡ ಪೂಜಾ ಕಾರ್ಯದಲ್ಲಿ ಬ್ಯುಸಿ ಇರುವಂಥವ್ರು ಗುರುಗಳ ಹತ್ರ ಬಂದು ಕೇಳ್ತಾನೆ, ಗುರುಗಳೇ, ನೀವೇನು ಮಾಡ್ತಾ ಇದ್ದೀರಾ? ಈ ಇಟ್ಟಿಗೆಯನ್ನು ಉಜ್ಜಿ ಅದನ್ನು ಯಾಕೆ ಸವಿಸ್ತಾ ಇದ್ದೀರಾ ಅಂತ ಹೇಳಿ. ಆವಾಗ ಗುರುಗಳು ಶಾಂತಚಿತ್ತರಿಂದ ಉತ್ತರ ಕೊಡ್ತಾರೆ, ನಾನು ಈ ಇಟ್ಟಿಗೆಯನ್ನು ಉಜ್ಜಿ ಕನ್ನಡಿಯನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಅದಕ್ಕೋಸ್ಕರ ಉಜ್ಜುತ್ತಿದ್ದೇನೆ ಅಂತ. ಅದನ್ನು ಕೇಳಿದ ಆ ಸನ್ಯಾಸಿಗೆ ಆಶ್ಚರ್ಯ ಆಗುತ್ತೆ. ಗುರುಗಳಿಗೆ ಏನಾದರೂ ತಲೆ ಹಾಳಾಗಿದೆಯಾ ಅಂತ ಮನಸ್ಸಲ್ಲೇ ಅನಿಸುತ್ತೆ. ಅವನು ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ, ಅದು ಹೇಗೆ ಸಾಧ್ಯ? ಇಟ್ಟಿಗೆಯನ್ನು ಉಜ್ಜೋದ್ರಿಂದ ಅದು ಯಾವತ್ತಾದರೂ ಕನ್ನಡಿ ಆಗಲಿಕ್ಕೆ ಸಾಧ್ಯವಾ? ನೀವ್ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮರು ಪ್ರಶ್ನೆಯನ್ನು ಹಾಕ್ತಾನೆ. ಆಗ ಗುರುಗಳು ಶಿಷ್ಯನಿಗೆ ಮತ್ತೆ ಕೇಳ್ತಾರೆ, ಹಾಗಾದರೆ ನೀನು ಬೆಳಗ್ಗೆಯಿಂದ ಸಂಜೆವರೆಗೆ ಬುದ್ಧನ ಪೂಜೆಯನ್ನು ಮಾಡೋದ್ರಿಂದ ಬುದ್ಧನಾಗ್ತೀಯಾ ಅಂತ ಹೇಳಿ. ಅವನು ಹೇಳ್ತಾನೆ, ಹೌದು ಅಂತ. ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ ಗುರುಗಳು, ಹಾಗಾದರೆ ನೀನು ಒಂದು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇರ್ತೀಯ, ನೀನು ಹೋಗ್ತಾ ಇದ್ದಂಥ ಎತ್ತಿನ ಗಾಡಿಯನ್ನು ನಿನ್ನ ಎತ್ತುಗಳು ಎಳೆಯದೇ ಇದ್ದರೆ ನೀನು ಎತ್ತಿಗೆ ಹೊಡಿತೀಯಾ, ಗಾಡಿಗೆ ಹೊಡಿತೀಯಾ ಅಂತ ಹೇಳಿ ಕೇಳ್ತಾರೆ. ಆ ಸನ್ಯಾಸಿ ಆಶ್ಚರ್ಯದಿಂದ ಕೇಳ್ತಾನೆ, ನೀವು ಯಾಕೆ ಇವತ್ತು ಇಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ಖಂಡಿತವಾಗಿಯೂ ನಾನು ಎತ್ತಿಗೆ ಹೊಡಿತೇನೆ, ಗಾಡಿಗೆ ಹೊಡೆಯೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿ. ಆಗ ಮುಗುಳ್ನಕ್ಕ ಗುರುಗಳು ಅವನಿಗೆ ಅವನ ಚಟುವಟಿಕೆ ಮತ್ತು ಅದರ ಹಿಂದೆ ಇದ್ದ ಉದ್ದೇಶದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದೇನಂತ ಹೇಳಿದರೆ, ನಾನು ಇಟ್ಟಿಗೆಯನ್ನು ಉಜ್ಜೋದ್ರಿಂದ ಹೇಗೆ ಅದು ಕನ್ನಡಿ ಆಗೋದಿಲ್ವೋ, ಎತ್ತು ಮುಂದೆ ಹೋಗದೇ ಇದ್ದಾಗ, ಎತ್ತಿನ ಗಾಡಿಯನ್ನು ಮುಂದಕ್ಕೆ ಎಳೆಯದೇ ಇದ್ದಾಗ ಬಂಡಿಗೆ ಹೊಡೆದ್ರೆ ಏನು ಪ್ರಯೋಜನ ಇಲ್ವೋ, ಹಾಗೆ ನೀನು ಬೆಳಗ್ಗೆಯಿಂದ ಸಂಜೆವರೆಗೂ ಕೇವಲ ಪೂಜಾ ವಿಧಾನಗಳನ್ನು ಮಾಡೋದ್ರಿಂದ, ದೇಹಕ್ಕೆ ಕೆಲಸವನ್ನು ಕೊಡೋದ್ರಿಂದ
ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ. ಬುದ್ಧನ ತತ್ವಗಳನ್ನು ನೀನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನು ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಮೊದಲು ನಿನ್ನ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು. ದೇಹ ಎನ್ನುವ ಎತ್ತಿನ ಬಂಡಿಯನ್ನಲ್ಲ, ಮನಸ್ಸು ಎನ್ನುವ ಎತ್ತನ್ನು ನೀನು ಸರಿ ಮಾಡಬೇಕು. ಆಗ ನಿನ್ನ ಎತ್ತಿನ ಬಂಡಿ ಮುಂದೆ ಹೋಗುತ್ತೆ. ನೀನಿಲ್ಲಿ ಕೇವಲ ಎತ್ತಿನ ಬಂಡೆಗೆ ಹೊಡೆದ ಹಾಗೆ ನಿನ್ನ ದೇಹಕ್ಕೆ ದಂಡನೆಯನ್ನು ಮಾಡ್ತಾ ಇದ್ದೀಯ. ಕೇವಲ ದೇಹ ದಂಡನೆಯಿಂದ ಯಾವ ವಿದ್ಯೆಯು ಯಾವ ಜ್ಞಾನವೂ ಲಭಿಸುವುದಿಲ್ಲ. ಇದೆಲ್ಲವೂ ಕೂಡ ಮನಸ್ಸು ಮತ್ತು ಆತ್ಮದ ಸಾಕ್ಷಾತ್ಕಾರಕ್ಕೆ ಮುಖ್ಯ ಕಾರಣ ಆಗಿರುವಂಥದ್ದು ಅಂತ ಹೇಳಿ ಆವಾಗ ಆ ತರುಣ ಸನ್ಯಾಸಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ನಾವು ಅಷ್ಟೇ. ಸೊ ಪೂಜಾ ಕಾರ್ಯಗಳನ್ನು ಮಾಡುವುದು ಅಂತ ಹೇಳಿದ ಕೂಡಲೇ ಅದನ್ನು ವಿಶೇಷವಾಗಿ ಇದೊಂದು ಕಥೆ ಅಷ್ಟೇ, ಇದಕ್ಕೆ ಹೋಲಿಸುವ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ತಾತ್ಪರ್ಯ ಏನು ಅಂತ ಹೇಳಿದರೆ, ನಾವು ಯಾವಾಗಲೂ ಕೂಡ ನಾಟಕೀಯವಾಗಿ ವರ್ತಿಸುವುದರಿಂದ ನಾವು ಉತ್ತಮರಾಗ್ತೇವೆ ಅಂತ ಅಂದ್ಕೊಳ್ತೇವೆ. ಅಥವಾ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸದೆ ಕೇವಲ ದೋಷಗಳನ್ನು ಹುಡುಕುವುದರಿಂದ, ಕೇವಲ ಮಾತುಗಳನ್ನು ಆಡೋದ್ರಿಂದ ಜೀವನ ಬದಲಾಗುತ್ತೆ ಅಥವಾ ನಮ್ಮ ಜೀವನದಲ್ಲಿ ಮೌಲ್ಯಗಳು ಬರುತ್ತೆ ಅಂತ ಹೇಳಿದರೆ ಅದು ಖಂಡಿತ ಸಾಧ್ಯ ಇಲ್ಲ. ಮೊದಲು ಬದಲಾಗಬೇಕಾಗಿರುವಂಥದ್ದು ನಮ್ಮ ಮನಸ್ಸು. ಸೊ ನಿಮ್ಮ ಅಂತಃಕರಣ, ಬೇರೆಯವರ ಬಗ್ಗೆ ನಿಮಗಿರಬಹುದಾಗಿರುವಂಥ ಪ್ರೀತಿ, ಅವರನ್ನು ಅರ್ಥ ಮಾಡಿಕೊಳ್ಳುವ ಸ್ಪಂದಿಸುವ ಗುಣ, ಸೊ ಇವುಗಳನ್ನು ನಾವು ಕಲಿತಾಗ, ನಿಸ್ವಾರ್ಥವಾಗಿ ನಾವು ಕೆಲಸಗಳನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಂಡಾಗ, ಯಾವುದೇ ಷರತ್ತುಗಳಿಲ್ಲದೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವ ಮನಸ್ಥಿತಿಯನ್ನು ಇಟ್ಟುಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗ್ಬೋದೇ ಹೊರತು ಇತರ ಯಾವುದೇ ಆಡಂಬರದ ಆಚರಣೆಗಳಿಂದ, ತೋರ್ಪಡಿಕೆಯಿಂದ ನಮ್ಮ ಜೀವನ ಯಾವತ್ತೂ ಬದಲಾಗುವುದಿಲ್ಲ ಅನ್ನುವಂಥದ್ದು ಈ ಕಥೆಯ ಒಂದು ಸಾರಾಂಶ ಆಗಿತ್ತು. ನಿಮಗೂ ಕೂಡ ಈ ಕತೆ ಅರ್ಥ ಆದರೆ, ಇದರಿಂದ ಏನಾದರೂ ಮೌಲ್ಯ ನಿಮಗೆ ಸಿಕ್ಕಿದರೆ ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮಾಡಿ. ಅದರಿಂದಾಗಿ ನಾನು ಕಳಿಸುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಖಂಡಿತವಾಗಿಯೂ ದೊರೆಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಜೈ ಗುರುದೇವ್. ನಮಸ್ತೆ.